ಹಾಯ್ ಇವನ್ ಕರ್ನಾಟಕದ ಕೆಪಿಎಸ್ಸಿ ಕರ್ಮಕಾಂಡ ಮತ್ತೆ ಕೂಡ ಬಯಲಾಗಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪ ಸಾವ್ಕಾರನ್ನ ರಾಜ್ಯಪಾಲ ತಾವರ್ ಚಂದ್ರಗೌಡ ಅವರು ವಜಾ ಕೂಡ ಮಾಡಿದ್ದಾರೆ. ಇಡೀ ಹಿಸ್ಟ್ರಿಯಲ್ಲೇ ಆಯೋಗದ 75 ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಕ್ರಮ ಕೂಡ ಆಗಿದೆ. ತನಿಖೆ ಮಾಡಬೇಕು ಅಂತ ರಾಷ್ಟ್ರಪತಿಗೆ ರಾಜ್ಯಪಾಲರು ಕೂಡ ಶಿಫಾರಸು ಕೂಡ ಕೊಟ್ಟಿದ್ದಾರೆ. ಅಧಿಕ ದುರುಪಯೋಗ, ಸ್ವಜನ ಪಕ್ಷಪಾತ ಆರೋಪದಡಿ ಇವರನ್ನ ವಜಾ ಕೂಡ ಮಾಡಿದ್ದಾರೆ. ಇವರನ್ನ ಇದೇ ಮೊದಲ ಬಾರಿಗೆ ಅಮಾನತು ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ನೋಡೋದಾದ್ರೆ, ಈತನ ಪುತ್ರಿ ಸುಮಾ ಸಾವ್ಕಾರ್ ಅವರಿಗೆ ಶಿವಶಂಕರಪ್ಪ ಅವರು ಒಂದು ಸರ್ಕಾರಿ ನೌಕರಿನ ಕೊಡಿಸಿರ್ತಾರೆ. ಸರ್ಕಾರಿ ನೌಕರಿ ಕೊಡಿಸೋದೇನೋ ಉತ್ತಮ. ಅದು ಯಾವ ರೀತಿ ಕೊಡಿಸಿದ್ದಾರೆ ಅಂದ್ರೆ, ಬರೋಬ್ಬರಿ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಫೇಕ್ ಆದಾಯ ಪ್ರಮಾಣ ಪತ್ರ, ಫೇಕ್ ಜಾತಿ ಪ್ರಮಾಣ ಪತ್ರ ಕ್ರಿಯೇಟ್ ಮಾಡಿ ಇವರು ಉದ್ಯೋಗ ಕೊಡಿಸ್ತಾರೆ. ಇದು ಒಂದು ತನಿಖೆಗೆ ಬರುತ್ತೆ. ನಂತರ ಎಲ್ಲ ಕೂಡ ದೊಡ್ಡ ಇಶ್ಯೂ ಕೂಡ ಆಗುತ್ತೆ. ಮನವಿ ಕೂಡ ಕೊಡ್ತಾರೆ ರಾಜ್ಯಪಾಲರಿಗೆ. ರಾಜ್ಯಪಾಲರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಮಾನತು ಕೂಡ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಕಾರಣ ಇಷ್ಟೇ, ಈತನ ಪುತ್ರಿಗೆ ಬರೋಬ್ಬರಿ 40,000 ಆದಾಯ ಅಂತ ಹೇಳಿ, ತಲಾ ಆದಾಯ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಅವರ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 3B ಕ್ಯಾಟಗರಿ ಇರುತ್ತೆ. ಬಟ್ ಇವರ ಆದಾಯ ಎಷ್ಟು ಗೊತ್ತಾ? ತಿಂಗಳಿಗೆ 2.2 ಲಕ್ಷ ಆದಾಯ ಇತ್ತು. ಇವರು ತನ್ನ ಪುತ್ರಿಗೆ ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿ ಬರೋಬ್ಬರಿ 40,000 ಅಷ್ಟೇ ನಂದು ಇನ್ಕಮ್ ಅಂತ ಹೇಳಿ ಇದನ್ನ ಸೃಷ್ಟಿ ಮಾಡಿ ಸರ್ಕಾರಿ ನೌಕರಿ ಕೊಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಹಾಗಾಗಿ ಇಶ್ಯೂ ಕೂಡ ಮಾಡಿ ಈಗ ಅಮಾನತು ಕೂಡ ಮಾಡಿದ್ದಾರೆ. ಈಗ ಪ್ರಭುದೇವ ಅವರನ್ನ ಹಂಗಾಮಿ ಅಧ್ಯಕ್ಷ ಕೂಡ ಮಾಡಿದ್ದಾರೆ. ಒಂದು ಒಳ್ಳೆ ಡಿಸಿಷನ್ ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ. ಕೆಪಿಎಸ್ಸಿ ಅಂದ್ರೆ ಸ್ಕ್ಯಾಮ್ ಅಂದ್ರೆ ಕೆಪಿಎಸ್ಸಿ ಸುದ್ದಿ ಕೂಡ ಆಗಿತ್ತು. ಇದರ ನಡುವೆ ಈ ಬೆಳವಣಿಗೆ ಬಂದ್ಬಿಟ್ಟು ಸಾಕಷ್ಟು ಕುತೂಹಲ ಮೂಡಿದೆ. ಈ ರೀತಿ ಡಿಸಿಷನ್ ತೆಗೆದುಕೊಳ್ಬೇಕು, ರಾಜ್ಯಪಾಲರು ಒಂದು ಒಳ್ಳೆ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿ ಜನ ಮಾತಾಡ್ಕೋತಾ ಇದ್ದಾರೆ. ಥ್ಯಾಂಕ್ ಯು.